ಎಲ್ಲರಿಗೂ ನಮಸ್ಕಾರ. ತುಲಾ ರಾಶಿಗೆ ಭಗವಂತ ಕೊಟ್ಟಿರುವಂತಹ ಪ್ರಚಂಡ ವರಗಳು ಹಾಗೂ ಯೋಗಗಳು ಯಾವುದು ಅಂತ ಈ ವಿಡಿಯೋದಲ್ಲಿ ನೋಡೋಣ ಬನ್ನಿ. ಅದಕ್ಕೂ ಮುನ್ನ ನೀವೇನಾದರೂ ತುಲಾ ರಾಶಿಯವರಾಗಿದ್ದರೆ, ದೇವರು ಮತ್ತು ಜ್ಯೋತಿಷ್ಯ ಶಾಸ್ತ್ರವನ್ನು ನಂಬುವುದಾದರೆ ಈ ವಿಡಿಯೋಗೆ ಈಗಲೇ ಒಂದು ಲೈಕ್ ಕೊಡಿ ಮತ್ತು ತಪ್ಪದೇ ನಮ್ಮ ATV ಕರ್ನಾಟಕ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ನಿಮ್ಮ ಜೀವನದಲ್ಲಿ ಯಾವುದೇ ಸಮಸ್ಯೆ ಇದ್ದರೂ ಕೂಡ ಡಿಸ್ಪ್ಲೇ ಆಗುತ್ತಿರುವ ಗುರೂಜಿ ನಂಬರ್ಗೆ ಕರೆ ಮಾಡಿರಿ. ತುಲಾ ರಾಶಿಯವರಿಗೆ ಭಗವಂತ ಕೊಟ್ಟಿರುವಂತಹ ಪ್ರಚಂಡ ವರಗಳು ಯಾವುದು ಅಂತ ನೋಡುವುದಾದರೆ, ತುಲಾ ರಾಶಿಯವರ ಅಧಿಪತಿ ಬಂದು ಶುಕ್ರ. ತುಲಾ ರಾಶಿಯವರಿಗೆ ಅಧಿಪತಿ ಶುಕ್ರ. ಹಾಗಾಗಿ ತುಲಾ ರಾಶಿಯವರು ಎಷ್ಟು ಬೇಕೋ ಅಷ್ಟು ಮಾತಾಡ್ತಾರೆ. ತುಲಾ ರಾಶಿಯವರು ಜಾಸ್ತಿ ಮಾತಾಡುವಂತಹ ವ್ಯಕ್ತಿಗಳಲ್ಲ. ಯಾರ ಹತ್ರ ಹೇಗಿರಬೇಕು, ಯಾರ ಹತ್ರ ಎಷ್ಟು ಮಾತಾಡಬೇಕು ಅದೆಲ್ಲ ಚೆನ್ನಾಗಿ ತಿಳ್ಕೊಂಡಿರುವಂತಹ ವ್ಯಕ್ತಿಗಳಾಗಿರ್ತಾರೆ ತುಲಾ ರಾಶಿಯವರು. ತುಲಾ ರಾಶಿಯವರು ನೋಡೋದಕ್ಕೆ ಸುಂದರವಾಗಿರಬೇಕು ಅಂತ ಅವ್ರ ಮನಸ್ಸಲ್ಲೇನೆ ಅನ್ಕೋತಿರ್ತಾರೆ. ಆ ಥರ ಗುಣನ ಹೊಂದ್ಕೊಂಡಿರ್ತಾರೆ ಈ ತುಲಾ ರಾಶಿಯವರು. ನಾನು ನೋಡೋಕೆ ಚೆನ್ನಾಗಿ ಕಾಣಿಸ್ಬೇಕು, ನಾನು ಯಾರಿಗಾದ್ರೂ ಒಂದು ಸ್ವಲ್ಪನಾದ್ರೂ ಚೆನ್ನಾಗಿ ಕಾಣಿಸ್ಬೇಕು, ಆ ಥರ ಯೋಚನೆ ಮಾಡಿಕೊಂಡು ಅವರು ಸುಂದರವಾಗಿರಬೇಕು ಅಂತ ಅನ್ಕೋತಿರ್ತಾರೆ. ಇನ್ನು ಶುಕ್ರನ ಕಾರಣದಿಂದ ಈ ರಾಶಿಯವರು ಜಾಸ್ತಿ ಕಲೆಗಾರರಾಗಿರ್ತಾರೆ. ಕಲೆ ಅನ್ನೋದು ಶುಕ್ರನ ಕಾರಣದಿಂದ, ಅಧಿಪತಿ ಶುಕ್ರ ಆಗಿರೋದ್ರಿಂದ ಇವ್ರಿಗೆ ಹುಟ್ಟುತ್ತಲೇ ಬಂದ್ಬಿಟ್ಟಿರ್ತಾರೆ ಈ ಕಲೆಗಾರಿಕೆ ಅನ್ನೋದು. ಏನೇ ಒಂದು ಕಲಿಬೇಕು ಅಂತ ಅನ್ಕೊಂಡಿದ್ರು ಕೂಡ ಅವರು ಬೇಗ ಕಲ್ತು ಬಿಡ್ತಾರೆ. ಇಂತಹ ಕಲೆಗಾರಿಕೆ ಅನ್ನೋದು ಈ ತುಲಾ ರಾಶಿಯವರಿಗೆ ಜಾಸ್ತಿ ಆಗಿರುತ್ತೆ ಅಂತ ಹೇಳಬಹುದು. ಇನ್ನು ಕುಟುಂಬದ ಮೇಲೆ ತುಲಾ ರಾಶಿಯವರಿಗೆ ಆಸಕ್ತಿ ಜಾಸ್ತಿ ಇರುತ್ತೆ. ಅವ್ರ ಕುಟುಂಬನ ಅವರು ತುಂಬ ಚೆನ್ನಾಗಿ ನೋಡ್ಕೊಂಡಿರ್ತಾರೆ. ಹೆಂಡತಿ ಗಂಡ ಸಂಬಂಧನೇ ಆಗಿರಬಹುದು, ಮಕ್ಕಳೇ ಆಗಿರಬಹುದು, ಏನೇ ಇರಲಿ ಅವ್ರ ಕುಟುಂಬದ ಬಗ್ಗೆ ಅವರು ಜಾಸ್ತಿ ಕಾಳಜಿನ ವಹಿಸ್ತಾ ಇರ್ತಾರೆ. ಅವ್ರ ಕುಟುಂಬಕ್ಕೆ ಏನಾದರೂ ತೊಂದರೆ ಆದರೆ ಅವರು ಯಾವುದೇ ಕಾರಣಕ್ಕೂ ಕೂಡ ಸಹಿಸ್ಕೊಳ್ಳಲ್ಲ. ಆ ರೀತಿ ಗುಣನ ಈ ತುಲಾ ರಾಶಿಯವರು ಹೊಂದ್ಕೊಂಡಿರ್ತಾರೆ. ಇನ್ನು ತುಲಾ ರಾಶಿಯವರು ಜಗಳದಿಂದ ದೂರ ಇರಲು ಇಷ್ಟಪಡ್ತಾರೆ. ಇವ್ರಿಗೆ ಜಗಳ ಅಂದ್ರೇನೆ ಆಗಲ್ಲ. ಯಾರಾದರೂ ಜಗಳ ಆಡ್ತಿರ್ತಾರೆ ಅಂದರೆ ಅವರು ನಿಂತ್ಕೊಳ್ಳೋದು ಇಲ್ಲ. ಇವ್ರ ಬಳಿ ಯಾರಾದರೂ ಜಗಳಕ್ಕೆ ಬರ್ತಿದ್ದಾರೆ ಅಂದರೆ ಅವರು ತಲೆಗೂ ಹಾಕೊಳ್ಳಲ್ಲ. ಅವರು ಅದರಿಂದ ದೂರನೇ ಉಳ್ಕೊಂಡ್ಬಿಡ್ತಾರೆ ಅಂತಾನೆ ಹೇಳ್ಬಹುದು. ತುಲಾ ರಾಶಿಯವರು ಅವ್ರ ಪಾಡಿಗೆ ಅವರು ಯಾವಾಗಲೂ ಕೂಡ ಇರ್ತಾರೆ. ಯಾರ ಸಹವಾಸಕ್ಕೂ ಹೋಗಲ್ಲ, ಯಾರ ತೊಂದರೆಗೂ ಹೋಗಲ್ಲ, ಯಾರ ತಾಪತ್ರೆಗೂ ಹೋಗಲ್ಲ. ಆ ರೀತಿಯಾಗಿ ಅವ್ರ ಪಾಡಿಗೆ ಅವರು ಇರೋವಂತಹ ಮನೋಭಾವನೆನ ತುಲಾ ರಾಶಿಯವರಿಗೆ ಭಗವಂತ ಕೊಟ್ಟಿರ್ತಾನೆ. ಹಾಗೆ ಇವರು ಯಾರ ಸಹಾಯಕ್ಕೂ ಹಾಗೆ ಸಹವಾಸಕ್ಕೂ ಇವರು ಹೋಗೋದಿಲ್ಲ. ಇವರು ಯಾರಿಗೂ ತೊಂದರೆ ಆಗಲ್ಲ. ಹಾಗೇನೆ ಇವ್ರ ತೊಂದರೆಗೂ ಕೂಡ ಯಾರೂ ಬರಲ್ಲ. ಹಾಗೇನೇ ಈ ರಾಶಿಯವ್ರಿಗೂ ಯಾರಿಗೂ ಕೂಡ ಹೊರೆಯಾಗಲ್ಲ, ಸಮಸ್ಯೆ ಆಗಲ್ಲ. ಅವ್ರ ಪಾಡಿಗೆ ಅವ್ರು ಇರ್ತಾರೆ. ಅವ್ರ ಜೀವನನ ಅವರು ನೋಡಿಕೊಂಡು ಸಾಕ್ತಿರ್ತಾರೆ. ಇವರು ಯಾವುದೇ ಕಾರಣಕ್ಕೂ ಕೂಡ ಯಾರಿಗೂ ತೊಂದರೆ ಕೊಡುವಂತಹ ವ್ಯಕ್ತಿಗಳಾಗಿರೋದ್ರಿಲ್ಲ. ಅವ್ರ ಪಾಡಿಗೆ ಅವ್ರು ಇರ್ತಾರೆ. ಯಾರ ಮೇಲೂ ಡಿಪೆಂಡ್ ಆಗಿರಲ್ಲ. ಇವರು ಇಂಡಿಪೆಂಡೆಂಟ್ ಆಗಿರೋಕೆ ಬಯಸ್ತಾರೆ ಅಂತಾನೆ ಹೇಳ್ಬಹುದು. ಇನ್ನು ತಮ್ಮ ಕೆಲಸನ ತಾವೇ ಮಾಡ್ಕೋಬೇಕು ಅನ್ನೋ ಮನೋಭಾವನೆನ ಇವರು ಹೊಂದ್ಕೊಂಡಿರ್ತಾರೆ. ಇವರು ಯಾರಿಗೂ ಹೊರೆಯಾಗಲ್ಲ. ಇವ್ರ ಕೆಲಸನ ಇವರೇ ಮಾಡ್ಕೊಂಡ್ಬಿಡ್ಬೇಕು ಅಂತ ಮನೋಭಾವನೆ ಇರೋರು ಈ ರಾಶಿಯವರು. ಇನ್ನು ಶತ್ರುಗಳ ಕಾಟ ಅನ್ನೋದು ಈ ರಾಶಿಯವರಿಗೆ ಜಾಸ್ತಿ ಇರುತ್ತೆ. ಇವರು ಎಷ್ಟೇ ನನ್ನ ಪಾಡಿಗೆ ನಾನು ಇರಬೇಕು ಅಂತ ಅನ್ಕೊಂಡ್ರು ಕೂಡ, ಯಾರ ಸಹವಾಸಕ್ಕೆ ಹೋಗ್ಬಾರ್ದು ಅಂತ ಅನ್ಕೊಂಡಿದ್ರು ಕೂಡ ಇವ್ರ ಸಹವಾಸಕ್ಕೆ ಬರೋರೇ ಜಾಸ್ತಿ. ಇವ್ರಿಗೆ ತೊಂದರೆ ಕೊಡೋರೇ ಜಾಸ್ತಿ. ಅವನು ಎಲ್ಲನೂ ಕಲ್ತ್ಕೊಂಡ್ಬಿಟ್ಟು ಅವನು ಏಳ್ಗೆ ಆಗ್ಬಿಡ್ತಾನಲ್ಲ ಅಂತ ಹೇಳಿ ಇವ್ರಿಗೆ ತೊಂದರೆ ಕೊಡುವಂತಹ ವ್ಯಕ್ತಿಗಳೇ ಜಾಸ್ತಿ ಆಗಿರ್ತಾರೆ. ಇವ್ರ ಪಾಡಿಗಿದ್ರು ಕೂಡ ಇವ್ರಿಗೆ ತೊಂದರೆ ಅನ್ನೋದು ತಪ್ಪೋದೇ ಇಲ್ಲ. ಅಷ್ಟು ಹಿತ ಶತ್ರುಗಳು, ಬಹಿರಂಗ ಶತ್ರುಗಳೇ ಇರ್ತಾರೆ ಈ ರಾಶಿಯವರಿಗೆ. ಇವ್ರ ಬೆನ್ನಿಗೆ ಚೂರಿ ಹಾಕೊಳ್ತಾ ನಿಂತಿರ್ತಾರೆ. ಆ ರೀತಿ ಇವ್ರಿಗೆ ಶತ್ರುಗಳ ಕಾಟ ಅನ್ನೋದು ಜಾಸ್ತಿ ಇರುತ್ತೆ. ಇನ್ನು ನಿಮ್ಮ ಅಭಿವೃದ್ಧಿ ನೋಡಿ ಜನ ಅಸೂಹೆ ಪಡ್ತಾರೆ, ತೊಂದರೆ ಕೊಡ್ತಾರೆ. ಇನ್ನು ನಿಮ್ಮ ಅಭಿವೃದ್ಧಿ, ನಿಮ್ಮ ಏಳಿಗೆನ ನೋಡ್ತಿದ್ರೆ ಏನು ಅವನು ಈ ಥರ ಬೆಳೆದ್ಬಿಟ್ನಲ್ಲ, ಈ ಥರ ಇಷ್ಟು ಬೇಗ ಬೆಳೀತಿದ್ದಾನಲ್ಲ, ಇಷ್ಟು ದುಡ್ಡು ಮಾಡ್ತಿದ್ದಾನಲ್ಲ, ಇಷ್ಟು ಕೆಲಸ ಮಾಡ್ತಿದ್ದಾನಲ್ಲ ಅಂತ ನೋಡಿ ಜನರು ಹೊಟ್ಟೆ ಉರ್ಕೊಳ್ಳೋದೇ ಜಾಸ್ತಿ. ಅದರಲ್ಲೂ ನಿಮ್ಮ ಜೊತೆ ಇರೋರೇ ಜಾಸ್ತಿ ಈ ಥರ ಹೊಟ್ಟೆನ ಉರ್ಕೋತಿರ್ತಾರೆ. ಹಾಗಾಗಿ ನಿಮಗೆ ತೊಂದರೆ ಅನ್ನೋದು, ನಿಮಗೆ ಕಾಟ ಕೊಡೋರು ನಿಮ್ಮ ಶತ್ರುಗಳೇ ಆಗಿರ್ತಾರೆ, ನಿಮ್ಮ ಅಕ್ಕಪಕ್ಕದವರೇ ಆಗಿರ್ತಾರೆ. ನಿಮ್ಮ ದಾರಿಗೆ ಅಡ್ಡಗಾಲು ಹಾಕೋರೇ ಜಾಸ್ತಿ. ಇವಾಗ ನೀವೇನಾದರೂ ಒಂದು ವ್ಯವಹಾರ ಮಾಡಬೇಕು ಅಂತ ಅಂದ್ಕೊಂಡಿರ್ತೀರಾ, ಅದನ್ನು ಯಾರ ಹತ್ರನಾದರೂ ಶೇರ್ ಮಾಡ್ಕೊತೀರಲ್ಲ, ಆಗ ಅವರು ಅದನ್ನು ತಪ್ಪಿಸೋಕೆ ಯೋಚನೆ ಮಾಡ್ತಿರ್ತಾರೆ. ಯಾಕಂದರೆ ನೀವು ಬೆಳೆದ್ಬಿಡ್ತೀರಲ್ಲ, ಹಾಗಾಗಿ ನಿಮಗೆ ತಪ್ಪಿಸೋಕೆ ಪ್ರಯತ್ನ ಮಾಡಿಕೊಂಡು ಅವರು ನಿಮ್ಮ ಏಳಿಗೆಗೆ ಅಡ್ಡಗಾಲು ಹಾಕ್ತಾ ಇರ್ತಾರೆ ಅಂತಲೇ ಹೇಳ್ಬಹುದು. ಈ ರಾಶಿಯವರು ಸ್ವಲ್ಪ ಲೆಕ್ಕಾಚಾರದ ಸ್ವಭಾವ ಉಳ್ಳವರು ಅಂತಾನೆ ಹೇಳಬಹುದು.
ಇವ್ರು ಯಾವಾಗಲೂ ಅಷ್ಟೇನೆ ಲೆಕ್ಕಾಚಾರ ಪಕ್ಕ ಇಟ್ಬಿಡ್ಬೇಕು. ನೀವು ಯಾರ ಹತ್ರನಾದ್ರೂ 10 ರೂಪಾಯಿ ಇಸ್ಕೊಂಡಿರ್ಲಿ, 10 ರೂಪಾಯಿನೇ ಕೊಡಬೇಕು, ಜಾಸ್ತಿನೂ ಕೊಡಲ್ಲ ಕಡಿಮೆನೂ ಕೊಡಲ್ಲ, 10 ರೂಪಾಯಿನೇ ಕೊಡಬೇಕು ಅನ್ನೋ ಲೆಕ್ಕಾಚಾರನ ಇವರು ಇಟ್ಕೊಂಡಿರ್ತಾರೆ. ಲಾಭ ನಷ್ಟದ ಬಗ್ಗೆ ಜಾಸ್ತಿ ಯೋಚನೆ ಮಾಡ್ತಾರೆ ಈ ರಾಶಿಯವರು. ಆ ಕೆಲಸ ಮಾಡಿದ್ರೆ ನನಗೆ ಲಾಭ ಆಗುತ್ತಾ, ಆ ಕೆಲಸ ಮಾಡಿದ್ರೆ ನನಗೆ ನಷ್ಟ ಆಗುತ್ತಾ, ಹಾಗಾದ್ರೆ ನಷ್ಟ ಆಗುತ್ತೆ ಅಂದ್ರೆ ಆ ಕೆಲಸನ ನಾನು ಮಾಡಲೇಬಾರ್ದು, ಲಾಭ ಆಗೋದ್ರ ಕಡೆನೆ ಗಮನ ಕೊಡಬೇಕು ಅಂತ ಈ ರಾಶಿಯವರು ಯೋಚನೆ ಮಾಡ್ಕೋತಾ ಇರ್ತಾರೆ. ಹಾಗಾಗಿ ಇವ್ರ ಗುಣನ ನೋಡಿ, ಇವ್ರ ಲೆಕ್ಕಾಚಾರ ಮಾಡೋದನ್ನ ನೋಡಿ ಜನ ಈ ರಾಶಿಯವರಿಗೆ ಸ್ವಲ್ಪ ಕಂಜೂಸ್ ಜಾಸ್ತಿ ಅಲ್ವಾ ಅಂತ ಯೋಚನೆ ಮಾಡ್ಕೊಳ್ತಾ ಇರ್ತಾರೆ. ನೋಡು ಎಷ್ಟು ಜಿಪ್ನ ಇವನು, ನೋಡು ಖರ್ಚೆ ಮಾಡಲ್ಲ, ನೋಡು ಎಷ್ಟು ಬೇಕಷ್ಟೇ ಖರ್ಚು ಮಾಡ್ತಾನೆ, ಜಾಸ್ತಿ ಖರ್ಚು ಮಾಡಲ್ಲ ಅಂತ, ಆಡಂಬರ ಜೀವನ ಮಾಡಲ್ಲ ಅಂತ ಇವ್ರನ್ನ ಕಂಜೂಸು ಅಂತ ಯೋಚನೆ ಮಾಡ್ತಿರ್ತಾರೆ. ಇನ್ನು ಲಾಭ ನಷ್ಟದ ಬಗ್ಗೆ ಯೋಚನೆ ಮಾಡಿಕೊಂಡು ಇವರು ಜೀವನ ಮಾಡೋದ್ರಿಂದ ಇವ್ರ ಜೀವನದಲ್ಲಿ ಹಣಕಾಸಿಗೆ ಯಾವುದೇ ರೀತಿಯಾದಂತಹ ತೊಂದರೆಗಳು ಬರ್ತಾ ಇರೋದಿಲ್ಲ. ಹಾಗೇನೆ ಎಷ್ಟು ಬೇಕೋ ಅಷ್ಟು ಮಾತ್ರ ಖರ್ಚು ಮಾಡೋದ್ರಿಂದ ಇವರು ಬಹಳ ಬೇಗ ಶ್ರೀಮಂತರಾಗ್ತಾರೆ ಅಂತಾನೆ ಹೇಳ್ಬಹುದು. ಎಲ್ಲವನ್ನು ಇವರು ಸಮನಾಗಿ ಬ್ಯಾಲೆನ್ಸ್ ಮಾಡುವಂತಹ ಸಾಮರ್ಥ್ಯ ಈ ರಾಶಿಯವರಿಗೆ ಮಾತ್ರ ಭಗವಂತ ಕೊಟ್ಟಿರ್ತಾನೆ ಅಂತಾನೆ ಹೇಳ್ಬಹುದು. ಅಂದ್ರೆ ಲೆಕ್ಕಾಚಾರ ಪಕ್ಕ ಇರೋದ್ರಿಂದ ಕಷ್ಟನೇ ಆಗಲಿ, ನಷ್ಟನೇ ಆಗಲಿ, ಸುಖನೇ ಆಗಲಿ, ಸಂಪತ್ತನೇ ಆಗಿರಲಿ, ಅಭಿವೃದ್ಧಿನೇ ಆಗಿರಲಿ, ಅವರು ಯಾವ ಥರ ಬ್ಯಾಲೆನ್ಸ್ ಮಾಡಬೇಕು ಮಾಡ್ತಾರೆ. ಇವ್ರ ಕುಟುಂಬನ ಯಾವ ರೀತಿಯಾಗಿ ನೋಡ್ಕೋಬೇಕು, ಈಗ ಮಕ್ಳಿಗೆ ಎಷ್ಟು ಟೈಮ್ ಕೊಡಬೇಕು, ಹಾಗೇನೆ ಅವ್ರ ಕೆಲಸಕ್ಕೆ ಎಷ್ಟು ಟೈಮ್ ಕೊಡಬೇಕು ಅಂತ ಪರ್ಫೆಕ್ಟ್ ಆಗಿ ಬ್ಯಾಲೆನ್ಸ್ ಮಾಡಿಕೊಂಡು ಇವ್ರ ಜೀವನನ ನಡೆಸೋರು ಅಂದರೆ ಅದು ತುಲಾರಾಶಿಯವರು ಮಾತ್ರ ಆಗಿರ್ತಾರೆ ಅಂತಾನೆ ಹೇಳ್ಬಹುದು. ತುಲಾರಾಶಿಯವರಿಗೆ ತಂದೆ ತಾಯಿಗೆ ಬಹಳನೇ ಪ್ರೀತಿನ ಮಾಡ್ತಾ ಇರ್ತಾರೆ. ಅವರು ತಂದೆ ತಾಯಿಗೆ ಬಹಳನೇ ಡಿಪೆಂಡ್ ಆಗಿರ್ತಾರೆ. ಅವ್ರ ತಂದೆ ತಾಯಿನ ತುಂಬಾನೇ ಸಖತ್ತಾಗಿ ನೋಡ್ಕೋತಿರ್ತಾರೆ. ಅವ್ರ ತಂದೆ ತಾಯಿಗೆ ಸ್ವಲ್ಪ ತೊಂದರೆ ಆದರೂ ಕೂಡ ಅವರು ಸಹಿಸ್ಕೊಳ್ಳೋದಿಲ್ಲ. ಇನ್ನು ಪ್ರೀತಿ ಸಂಬಂಧಗಳಿಗೆ ಹೆಚ್ಚು ಬೆಲೆ ಕೊಡ್ತಾರೆ ಈ ರಾಶಿಯವರು. ಪ್ರೀತಿಗೆ, ಅವ್ರ ಗಂಡ ಹೆಂಡತಿಗೆ ಅಥವಾ ಸಂಸಾರದಲ್ಲೇ ಆಗಿರಲಿ, ಕುಟುಂಬದಲ್ಲೇ ಆಗಿರಲಿ, ಪ್ರೀತಿನ ಜಾಸ್ತಿ ಎಕ್ಸ್ಪೆಕ್ಟ್ ಮಾಡ್ತಿರ್ತಾರೆ, ಜಾಸ್ತಿ ಬೆಲೆ ಕೊಡ್ತಾರೆ. ಅವ್ರ ಕುಟುಂಬದ ವಿಷಯಕ್ಕೆ ಯಾರೇ ಬಂದರೂ ಕೂಡ ಅವ್ರಿಗೆ ಸರಿಯಾಗಿ ಶಾಸ್ತಿ ಮಾಡೇ ಕಳಿಸಿರ್ತಾರೆ. ಇನ್ನು ಹೆಂಡತಿ ಅಥವಾ ಗಂಡನನ್ನು ಈ ರಾಶಿಯವರು ಜಾಸ್ತಿ ಇಷ್ಟಪಡ್ತಾರೆ. ಅವರು ದಾಂಪತ್ಯ ಜೀವನ ಅಂತೂ ಅದ್ಭುತವಾಗಿರುತ್ತೆ ತುಲಾರಾಶಿಯವ್ರದ್ದು ಅಂತ ಹೇಳಬಹುದು. ಹೊಂದಾಣಿಕೆ ಅನ್ನೋದು ತುಲಾರಾಶಿಯ ದಂಪತಿಗಳಿಗಿರುತ್ತೆ ಅಂತಾನೆ ಹೇಳಬಹುದು. ಈ ರಾಶಿಯವರಿಗೆ ಕುಟುಂಬದವರ ಮೇಲೆ ಕಾಳಜಿ ಜಾಸ್ತಿ ಇರುತ್ತೆ. ಇನ್ನು ತುಲಾರಾಶಿಯವರು ಬಹಳನೇ ರೆಸ್ಪಾನ್ಸಿಬಲ್ ಆಗಿರ್ತಾರೆ. ಅವರು ಯಾವುದಾದ್ರೂ ಕೆಲಸನ ವಹಿಸ್ಕೊಂಡ್ರೆ ಇಲ್ಲ ಯಾವುದಾದ್ರೂ ನಿರ್ಧಾರಕ್ಕೆ ಬಂದರೆ ಅವರು ಆ ನಿರ್ಧಾರನ ತೊಡೆಯಲ್ಲ. ಆ ನಿರ್ಧಾರನ ಅವರು ರೆಸ್ಪಾನ್ಸಿಬಲ್ ಆಗಿ ತಗೋತಾರೆ, ಬಹಳ ಅಚ್ಚುಕಟ್ಟಾಗಿ ಮಾಡ್ತಾರೆ. ಇವರು ಯಾರ ಮೇಲೂ ಕೂಡ ಮನಸ್ತಾಪನ ಇಟ್ಕೊಳ್ಳಲ್ಲ. ಈ ರಾಶಿಯವರು ಯಾರ ಮೇಲೂ ಕೂಡ ಮನಸ್ಸಲ್ಲೇನೆ ಮನಸ್ತಾಪನ ಇಟ್ಕೊಂಡು ಕೊರಗಲ್ಲ. ಅವರು ಅದನ್ನ ಸಾಲ್ವ್ ಮಾಡ್ಕೊಳ್ಳೋದ್ರ ಕಡೆ ಯೋಚನೆ ಮಾಡ್ತಿರ್ತಾರೆ ಅಂತಾನೆ ಹೇಳ್ಬಹುದು. ನೋಡಿದ್ರಲ್ಲ ತುಲಾರಾಶಿಯವರಿಗೆ ಭಗವಂತ ಕೊಟ್ಟಿರುವಂತಹ ಪ್ರಚಂಡ ವರಗಳು ಯಾವ್ಯಾವುದು ಅಂತ. ನೀವು ಕೂಡ ತುಲಾರಾಶಿಯವರಾಗಿದ್ರೆ ನಿಮ್ಮ ಸ್ವಭಾವನು ಹೀಗೆ ಇದೆಯಾ ಅಂತ ನಿಮ್ಮ ಅನಿಸಿಕೆ ಅಭಿಪ್ರಾಯನ ಕಮೆಂಟ್ ಮೂಲಕ ತಿಳಿಸಿ. ಹಾಗೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ನೋಡ್ತಾ ಇರಿ ನಮ್ಮ ಚಾನಲ್. ಧನ್ಯವಾದಗಳು.